ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಬಯಸಿದಂತೆ ಆಗಲಿಲ್ಲ ಎಂದು ದುಃಖಿಸದಿರಿ, ದೇವರು ಇನ್ನೊಂದು ಕೊಡುತ್ತಾನೆ ಎನ್ನುವ ಭರವಸೆ ಇರಲಿ. ವಿರಾಮದ ದಿನವಾದರೂ ಕೆಲಸದ ಚಿಂತೆ ಬೇಡ. ಉದ್ಯಮದ ವ್ಯವಹಾರದಲ್ಲಿ ಉತ್ತಮ ಲಾಭ. ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತದೆ. ವೃಷಭ ರಾಶಿ. ಒಳ್ಳೆಯ ಕಾಲ ಬಂದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ವಿರಾಮದಲ್ಲಿ ಗೆಳೆಯರ ಭೇಟಿ. ಸ್ವಂತ ಉದ್ಯಮದ ಉತ್ಪನ್ನಗಳಿಗೆ ದಿಢೀರ್ ಬೇಡಿಕೆ ವೃದ್ಧಿ. ಉದ್ಯೋಗಾಸಕ್ತರಿಗೆ ನೌಕರಿ ಸಿಗುವ ಸೂಚನೆ. ಮಿಥುನ ರಾಶಿ. ಭಗವಂತನೇ ಭವಿಷ್ಯ ನಿರ್ಣಾಯಕ. ಸ್ವಂತ ಉದ್ಯಮಕ್ಕೆ ಎದುರಾಳಿಗಳಿಂದ ಪ್ರಬಲ ಸ್ಪರ್ಧೆ. ಪಿತ್ರಾರ್ಜಿತ ಆಸ್ತಿಯ ಅಭಿವೃದ್ಧಿಗೆ ಗಮನ ಕೊಡಿ. ಪರಿಸರ ಸಂರಕ್ಷಣೆಗೆ ಶ್ರಮದಾನ. ಮನೆ ಮಂದಿಯ ನಡುವೆ ಪ್ರೀತಿ ಸಾಮರಸ್ಯ ವೃದ್ಧಿ. ಕಟಕ ರಾಶಿ. ಪರಿಸರ ಮಾಲಿನ್ಯ ಮನಸ್ಸನ್ನು ಮಲಿನಗೊಳಿಸದಂತೆ ಎಚ್ಚರ ವಹಿಸಿ. ಸತತ ಪ್ರಯತ್ನದಿಂದ ಸದ್ಭಾವನೆ ಗಳಿಕೆ. ಉದ್ಯಮದ ಹಳೆಯ ಸಮಸ್ಯೆ ನಿವಾರಣೆ. ದೇವತಾರಾಧನೆ, ಸದ್ಗ್ರಂಥಗಳ ಪಾರಾಯಣ, ಧ್ಯಾನ, ಭಜನೆ, ಸತ್ಸಂಗಗಳ ಕಡೆಗೆ ಸೆಳೆತ. ಸಿಂಹ ರಾಶಿ. 6 ದಿನಗಳ ಸತತ ಪರಿಶ್ರಮದ ಬಳಿಕ ವಿರಾಮದಲ್ಲೂ ಕೂಡ ಕೆಲಸದ ಚಿಂತನೆ. ಉದ್ಯೋಗ ಸ್ಥಾನದಲ್ಲಿ ಹೊಸ ಪ್ರಯೋಗಗಳ ಚಿಂತನೆ. ಸ್ವಂತ ಉದ್ಯಮದ ಉತ್ಪನ್ನಗಳಿಗೆ ಹೊರಗಿನ ರಾಜ್ಯಗಳಿಂದ ಮತ್ತು ವಿದೇಶಗಳಿಂದ ಬೇಡಿಕೆ. ಕನ್ಯಾ ರಾಶಿ. ಬದುಕಿನ ಅನುಭವದ ಪರದಿಯನ್ನ ವಿಸ್ತರಿಸುವ ಹೊಸ ಸನ್ನಿವೇಶಗಳು. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ರಿಪೇರಿಯವರಿಗೆ ವಿರಾಮ ಇಲ್ಲ. ವಯಸ್ಸು ಮೀರುವ ಭೀತಿಯಲ್ಲಿರುವ ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ತುಲಾ ರಾಶಿ. ಚಿತ್ತಸ್ಥೈರ್ಯ ಪ್ರಾಪ್ತಿಯ ಪ್ರಯತ್ನದಲ್ಲಿ ಯಶಸ್ಸು. ಬಾಲ್ಯದ ಒಡನಾಡಿಗಳು ಅಕಸ್ಮಾತ್ ಮಿಲನ. ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ಆನಂದ. ಮನೆಗೆ ಬಂದ ಹಿರಿಯರೊಂದಿಗೆ ಹತ್ತಿರದ ದೇವಾಲಯಕ್ಕೆ ಸಂದರ್ಶನ. ವೃಶ್ಚಿಕ ರಾಶಿ. ವಿರಾಮ ದಿನ ಕೆಲಸದ ಚಿಂತನೆಯಿಂದ ದೂರ ಇರಿ. ಬಂಧು ಮಿತ್ರರ ಭೇಟಿ ಇರುತ್ತದೆ. ಗೃಹೋದ್ಯಮ ಉತ್ಪನ್ನಗಳಿಗೆ ಬೇಡಿಕೆ ಸುಧಾರಣೆ. ಹಳೆಯ ನಿಕಟ ಪರಿಚಿತರ ಅಕಸ್ಮಾತ್ ಭೇಟಿ. ಹಿರಿಯ ಜನರಲ್ಲಿ ಆರೋಗ್ಯದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಧನುರಾಶಿ. ಸೇವಾ ಕ್ಷೇತ್ರದಲ್ಲಿ ನಿಮ್ಮಿಂದ ಉಪಕೃತರಾದವರ ಗಮನ ಸೆಳೆಯುತ್ತೀರಿ. ಗೃಹೋದ್ಯಮದ ಉತ್ಪನ್ನಗಳಿಗೆ ಬೇಡಿಕೆ ವೃದ್ಧಿ. ಸ್ವಂತ ಮನೆಗೋಸ್ಕರ ನಿವೇಶನ ಖರೀದಿ. ಮನೆಯಲ್ಲಿ ಇಷ್ಟ ದೇವತಾ ಅರ್ಚನೆ. ಸಹೋದರ ಸಹೋದರಿಯರ ಭೇಟಿ. ಮಕರ ರಾಶಿ. ಹೊಸ ಹುರುಪಿನೊಂದಿಗೆ ದಿನದ ಆರಂಭ. ಸಹೋದ್ಯೋಗಿ ಮಿತ್ರರ ಭೇಟಿ. ಸಹೋದ್ಯಮದ ಸಂಸ್ಥೆಯ ನೌಕರರ ಸೌಹಾರ್ದ ಮಿಲನ. ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ರಜಾ ದಿನದಲ್ಲಿ ನಿರೀಕ್ಷೆಗೆ ಮೀರಿದ ಲಾಭ. ಕುಂಭರಾಶಿ. ಗಳಿಸಿದ ಪುಣ್ಯವೆಂಬ ಸಂಪತ್ತಿನ ವೃದ್ಧಿಗಾಗಿ ಸತ್ಕರ್ಮಗಳಲ್ಲಿ ಆಸಕ್ತಿ. ಉದ್ಯಮದ ಉತ್ಪನ್ನಗಳ ವಿತರಣೆ ಜಾಲ ವೃದ್ಧಿ. ಮುದ್ರಣ ಸಾಮಗ್ರಿಗಳ, ಸ್ಟೇಷನರಿ, ಶೋಕಿ ಸಾಮಗ್ರಿಗಳ ವಿತರಕರಿಗೆ ಬಿಡುವಿಲ್ಲದಷ್ಟು ಬೇಡಿಕೆ. ಕೊನೆಯದಾಗಿ ಮೀನರಾಶಿ. ವಿರಾಮ ದಿನವು ಬೆನ್ನಟ್ಟಿ ಬರುವ ಕೆಲಸ ಕಾರ್ಯಗಳು, ಜನಸೇವಾ ಕಾರ್ಯಗಳು ನಿರಾತಂಕವಾಗಿ ಮುಂದುವರಿಕೆ. ಬಂಧು ವರ್ಗದವರಿಗೆ ಹೊಸ ವ್ಯವಹಾರ ಮುಂದುವರಿಸಲು ಮಾರ್ಗದರ್ಶನ. ಮಕ್ಕಳ ಕಲಿಕೆ, ಆಸಕ್ತಿ ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.